30 ನಿಮಿಷಕ್ಕೆ ನಮ್ಮ TM ಚೌಟ್ರಿ, ನಮ್ಮ ಸೋಮೇಶ್ವರ ಪಾಳ್ಯ TM ಚೌಟ್ರಿನಲ್ಲಿ TAPSMS ವತಿಯಿಂದ, ತಾಲೂಕು ಸೊಸೈಟಿ ವತಿಯಿಂದ ಪೆಸ್ಟಿಸೈಡ್ಸ್ ಅಂದರೆ ಔಷಧಿಗಳ ಬಗ್ಗೆ ಕೆಲವರು ರೈತರು ಅಂದರೆ ನಮ್ಮ ಮುಳಬಾಗಿಲು ತಾಲೂಕಲ್ಲಿರ್ತಕ್ಕಂಥ ಮಾವು ಬೆಳೆಗಾರರು, ಮಾವಿನ ತೋಪು ಯಾರ್ಯಾರು ಇಟ್ಕೊಂಡಿರ್ತಾರೆ ಅಂಥ ರೈತರನ್ನು ಕರೆದು ಅವ್ರ ಹತ್ರ ನಮ್ಮ ಸಂವಾದ ಮಾತುಕತೆಗಳು ಏನಂದರೆ ಯಾವ ಔಷಧಿ ಹೊಡೆದ್ರೆ ನಿಮ್ಮ ಮಾವಿನ ಬೆಳೆ ಚೆನ್ನಾಗಿ ಬರುತ್ತೆ, ಎಷ್ಟು ಟೈಪ್ ಹೊಡಿಬೇಕು, ಯಾವ ರೀತಿಲಿ ಹೊಡಿಬೇಕು ಅನ್ನೋದು ಒಂದು ಮೀಟಿಂಗ್ ಮಾಡ್ತೀವಿ ಆವತ್ತು ನಮ್ಮ ಈ ಪೆಸ್ಟಿಸೈಡ್ಸ್ ಕಂಪ್ನಿಯವರು ಕೆಲವರೆಲ್ಲ ಬರ್ತಾರೆ. ಮೇಜರ್ ಆಗಿ ನಾವು ಟಾಟಾ ಕಂಪ್ನಿಯವರನ್ನು ಕರೆದಿದ್ದೀವಿ. ಯಾಕಂದರೆ ಟಾಟಾ ಅಂದರೆ ನಮ್ಮ ಕಂಪ್ನಿ, ಅದು ನಮ್ಮೂರು ಕಂಪ್ನಿ, ನಮ್ಮ ಕಂಪ್ನಿ ಎಲ್ಲ ನಮ್ಮ ಕಂಪ್ನಿಗಳೇ. ಟಾಟಾ ಅಂದರೆ ನಮಗೆ ಒಳ್ಳೆ ಉತ್ತಮವಾದಂಥ ಸಂಬಂಧ ಇರೋದು, ನಮ್ಮ ರೈತರಿಗಾಗಿ, ನಮ್ಮ ಜನಗಳಿಗಾಗಲಿ ಯಾರಿಗೇ ಆಗಲಿ ಒಳ್ಳೇದು ಮಾಡೋಣ ಅಂತ ಉದ್ದೇಶ ಇರುವಂಥದ್ದು ಟಾಟಾ ಕಂಪ್ನಿ. ಆ ಟಾಟಾ ಕಂಪ್ನಿಯವರು ಮೇಜರ್ ಆಗಿ ನಮಗೆ ಅವತ್ತು ಬರ್ತಾರೆ. ಆಮೇಲೆ ಮಾವಿನ ಬೆಳೆಗೆ ಎಷ್ಟು ಔಷಧಿ ಹೊಡಿಬೇಕು, ಎಷ್ಟು ಸಲಿಸಿ ಸ್ಪ್ರೇ ಮಾಡಬೇಕು ಅನ್ನೋದು ಅವರೆಲ್ಲ ಒಂದು ಟ್ರೈನಿಂಗು ಮಾಡ್ತಾರೆ, ಒಂದು ಡೆಮೋನು ತೋರಿಸ್ತಾರೆ ಅವರಲ್ಲಿ. ಆವತ್ತು ನಮ್ಮ ರೈತರಿಗೆಲ್ಲ ಮನವರಿಕೆ ಮಾಡಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಾವು ಮಣ್ಣಿಗೆ ಔಷಧಿಗಳು ಹೊಡೆದು ಏನಾಗಿದೆ, ಮಣ್ಣಲ್ಲಿರ್ತಕ್ಕಂಥ ಹುಳುಗಳನ್ನೆಲ್ಲ ಸಾಯಿಸ್ಬಿಟ್ಟಿದ್ದೀವಿ ನಾವು. ಇವತ್ತು ಮಣ್ಣಿಗೆ ಶಕ್ತಿ ಇಲ್ಲದೆ ಆಗೋಗ್ಬಿಡ್ತಾ ಇದೆ. ಅದರಿಂದ ನಾವು ಅತಿ ಹೆಚ್ಚು ಔಷಧಿಗಳು ಹೊಡೆದು ಇವತ್ತು ನಾವು ಮಣ್ಣನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಅದರಿಂದ ಆ ರೀತಿಲಿ ಆಗಬಾರ್ದು, ಯಾವ ರೀತಿಲಿ ನಾವು ಮಾಡಬೇಕು, ಏನದಕ್ಕೆ ಸಿಸ್ಟಮ್ಯಾಟಿಕ್ ಇದೆ ಅನ್ನೋದನ್ನು ನಾವು ಒಂದು ಇದು ಮಾಡ್ತಾ ಇದ್ದೀವಿ. ಆವತ್ತು ನಾನು ತಾಲೂಕಿನ ಎಲ್ಲ ರೈತರಿಗೂ ಆಗ್ಬೋದು, ಜಿಲ್ಲೆಯ ಎಲ್ಲ ರೈತರಲ್ಲಿ ಎಲ್ಲರೂ ಮಾವು ಬೆಳೆಗಾರರ ರೈತರಲ್ಲಿ ನಾನು ಮನವಿ ಮಾಡೋದಿಷ್ಟೇ. ಆವತ್ತಿನ ದಿವಸ 10ನೇ ತಾರೀಕು ಬೆಳಗ್ಗೆ 10:30ಗೆ ಶುಕ್ರವಾರ ಬೆಳಗ್ಗೆ ನಮ್ಮ TM ಚೌಟ್ರಿ, ಸೋಮೇಶ್ವರ ಪಾಳ್ಯ TM ಚೌಟ್ರಿನಲ್ಲಿ ಈ ಒಂದು ಎಲ್ಲ ನಮ್ಮ ಡೈರೆಕ್ಟರ್ಸು, ನಮ್ಮ ಉಪಾಧ್ಯಕ್ಷರು, ಎಲ್ಲ ನಮ್ಮ ಅಧಿಕಾರಿ ವರ್ಗದವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಯಾವ ರೀತಿಯಲ್ಲಿ ಮಾವು ಬೆಳೆಗಾರರಿಗೆ ಹುಳ ಕಾಟವನ್ನು ಮಾವಿಗೆ ತೊಂದರೆ ಆಗದಂತೆ ತಪ್ಪಿಸ್ಕೊಳ್ಳುವುದು ಯಾವ ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಅವತ್ತು ಎಲ್ಲ ನಮ್ಮ ಮಾವು ಬೆಳೆಗಾರರು, ಮಾವಿನ ತೋಪು ಇಟ್ಕೊಂಡಿರೋರು, ಮಾವು ಬೆಳೆಗಾರರು ಎಲ್ಲರೂ ಅವತ್ತು ಬಂದು ಅದರಲ್ಲಿ ಭಾಗವಹಿಸಿ ಈ TAPSMS ಸೊಸೈಟಿಯಿಂದ ಎಲ್ಲವನ್ನು ತಿಳ್ಕೊಂಡು ಅವರು ಬೆಳೆಯನ್ನು ಕಾಪಾಡಿಕೊಳ್ಳುವಂಥ ಒಂದು ಪದ್ಧತಿಯನ್ನು ತಿಳ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ.